ಬಂಧುಗಳೇ, ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಮ್ಮ ನೆಚ್ಚಿನ ಯುವ ನಾಯಕ, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರನವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದಿಂದ ಸುಮಾರು 20 ಬಸ್ಗಳಿಗಿಂತ ಅಧಿಕ ಕಾರ್ಯಕರ್ತರು ಇವತ್ತು ಆ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಕೋಲಾರ ಜಿಲ್ಲೆಯ ಒಳಪಟ್ಟಂತೆ 10,000 ಜನಕ್ಕಿಂತ ಹೆಚ್ಚಾಗಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಇದರ ಉದ್ದೇಶ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ರೀತಿ ಹಗರಣಗಳನ್ನ ಮಾಡೋದು, ಬೆಲೆ ಏರಿಕೆ ಮಾಡುವಂತದ್ದು, ಒಂದು ಧರ್ಮವನ್ನ ಹೋಲಿಸ್ತಕ್ಕಂಥದ್ದು, ಮತ್ತೆ ಜನಸಾಮಾನ್ಯರ ಮೇಲೆ ಹೊರೆಯನ್ನ ತಂದು ಇವತ್ತು ದುರಾಡಳಿತವನ್ನ ಮಾಡುವುದನ್ನ ಖಂಡಿಸಿ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಇಡೀ ರಾಜ್ಯಾದ್ಯಂತ ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಜನಬೆಂಬಲ ಹೆಚ್ಚಾಗಿದೆ. ಮತ್ತೆ ಈ ಆಕ್ರೋಶ ಹೇಗೆ ಅಂತ ಹೇಳಿದ್ರೆ, ಜನರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಕ್ರೋಢೀಕರಣ ಮಾಡಿ ಸ್ಥಳೀಯವಾಗಿ ಯಾವ್ಯಾವ ಸಮಸ್ಯೆಗಳನ್ನ ಜನಸಾಮಾನ್ಯ ಎದುರಿಸ್ತಾ ಇದ್ದಾರೆ ಅವೆಲ್ಲವನ್ನ ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷದಲ್ಲಿ ಇದ್ದಂತ ನಮ್ಮ ಪಕ್ಷ, ನಾವು ಜನರ ಪರವಾಗಿ ಹೋರಾಟವನ್ನ ಮಾಡಬೇಕು. ಹಾಗಾಗಿ ಎಲ್ಲಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರಿಗೆ ನಮ್ಮ ಪಕ್ಷದ ವತಿಯಿಂದ ಹೋರಾಟದ ಮೂಲಕ ಎಲ್ಲ ನ್ಯಾಯವನ್ನ ಕೊಡಿಸುವಂತದಕ್ಕೆ ನಾವು ಮುಂಚೂಣಿ ತೆಗೆದುಕೊಂಡಂತ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ಇವತ್ತು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ನಗರ ಮತ್ತು ಗ್ರಾಮಾಂತರದ 2 ಅಧ್ಯಕ್ಷರುಗಳು ಮತ್ತೆ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಇವತ್ತು ಎಲ್ಲಾ ಕಾರ್ಯಕರ್ತರನ್ನ ಅಲ್ಲಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಈ ಯಾತ್ರೆ, ನೀವು ಕೂಡ ಅಲ್ಲಿ ಬಂದು ಇನ್ನಷ್ಟು ವಿಷಯಗಳನ್ನ ಈ ಜಿಲ್ಲೆ ಜನರಿಗೆ ನಿಮ್ಮ ವಾಹಿನಿ ಮೂಲಕ ಪ್ರಚಾರ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಭಾರತೀಯ ಜನತಾ ಪಕ್ಷಕ್ಕೆ ಆತ್ಮೀಯ ಕೆಜಿಎಫ್ ಕ್ಷೇತ್ರದ ನಮ್ಮ ಬಿಜೆಪಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡು, ನಮ್ಮ ಗ್ರಾಮಾಂತರ ಸುಮಾರು 16 ಬಸ್ಸುಗಳನ್ನ ನಾವು ಜನನ ಕರ್ಕೊಂಡು ಈ ಜನ ಆಕ್ರೋಶ ಆಂದೋಲನಕ್ಕೆ ಇಂದು ಆಯೋಜಿಸಿದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀ ವಿಜಯೇಂದ್ರನ್ ಅವರು ಈಗ ಆಗಮಿಸ್ತಾ ಇದ್ದಾರೆ. ಅದರಿಂದ ನಾವು ಈ ಜನರ ಆಕ್ರೋಶವನ್ನು ಹಾಗೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಏನ್ ನಡೀತಾ ಇದೆ, ಆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ಬಂದ ದಿವಸದಿಂದ ಇದುವರೆಗೂ ಸುಮಾರು ನಮ್ಮ ಮನುಷ್ಯರು, ನಮ್ಮ ಜನ ಏನೇನು ಉಪಯೋಗಿಸ್ತಾರೋ ಅಂತದು ಉಪಯೋಗ ಡೈಲಿ ಬೇಕಾಗಿರುವಂತಹ ವಸ್ತುಗಳಲ್ಲಿ ಸುಮಾರು ಅಂದ್ರೆ 27 ವಸ್ತುಗಳನ್ನ ಹೆಚ್ಚು ಮಾಡಿದ್ದಾರೆ. ಒಂದು ಬಸ್ಸಿಂದ ಹಿಡ್ಕೊಂಡು, ನಾವು ಒಂದು ಕರೆಂಟ್ ಇಂದ ಹಿಡ್ಕೊಂಡು, ಕರೆಂಟ್ ಫ್ರೀ ಅಂದ್ರು, ಬಸ್ ಫ್ರೀ ಅಂದ್ರು, ಅಕ್ಕಿ ಪೇ ಅಂದ್ರು, ಎಲ್ಲಾ ರೇಟ್ಗಳು ಜಾಸ್ತಿನೇ. ಜನ ಈ ಆಕ್ರೋಶ ವಿಪರೀತ ಮುಗಿಲು ಮುಟ್ಟಿದೆ. ಆ ಜನ ಆಕ್ರೋಶವನ್ನ ನಾವು ಈಗ ಈ ಪ್ರದರ್ಶನದಲ್ಲಿ ತೋರಿಸಿ ಸುಮಾರು ಒಂದು 10,000 ಜನನ್ನ ವಾಲಂಟರಿಯಾಗಿ ಬಂದು ಅವರಾಗಿ ಅವ್ರು ಬಂದು ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸುಮಾರು ನಮ್ಮ ರಾಜ್ಯ ಅಧ್ಯಕ್ಷರು ಇದುವರೆಗೂ 16 ಜಿಲ್ಲೆಗಳಲ್ಲಿ ಪ್ರವಾಸನ ಮುಗಿಸಿದ್ದಾರೆ. ಇದೆಲ್ಲ ಮುಗಿಸಿ ಎಲ್ಲಾ ಕಡೆನೂ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾಂಗ್ರೆಸ್ ವಿರೋಧವಾಗಿ, ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತಹ ಹತ್ಯೆಗಳು, ಬೇಕಾದಷ್ಟು ಒಂದೇ ಪಕ್ಷದ ಓಲೈಕೆ, ಇದೆಲ್ಲಾನು ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ಇಂಥ ಪಕ್ಷವನ್ನು ನಮ್ಮ ರಾಜ್ಯದಲ್ಲಿ ತರಬಾರದು ಅನ್ನೋ ಉದ್ದೇಶದಿಂದ ಜನರು ಮನಸ್ಸಲ್ಲಿ ಈಗಲೇ ಬಂದ್ಬಿಟ್ಟಿದೆ. ಆ ತರ ಇರೋದ್ರಿಂದ ನಾವು ಈ ಕಾಂಗ್ರೆಸ್ ಪಕ್ಷವನ್ನು ಕಿತ್ತಾಕೋಬೇಕೆ ಅನ್ನೋದೇ ಒಂದು. ಈಗ ತಾನೇ ತಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ, ಬೇಕಾದಷ್ಟು ಮೊನ್ನೆ ಕಾಶ್ಮೀರದಲ್ಲಿ ಆಗಿರುವಂತಹ 26 ಜನರ ನರ ಹತ್ಯೆಯನ್ನು ಖಂಡಿಸುತ್ತಾ ಇವಾಗ ಮೊದಲನೇದಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ. ಅದು ಇಲ್ಲದೆ ಇದರ ಬಗ್ಗೆ ಪ್ರಪಂಚಕ್ಕೆ ಗೊತ್ತಾಗೋಗಿದೆ, ಭಾರತದ ಬಗ್ಗೆ ಏನು, ಭಾರತ ದೇಶ ಯಾವ ಹಂತದಲ್ಲಿದೆ, ಪಾಕಿಸ್ತಾನನ ಎಷ್ಟು ಬರೀ 2-3 ಗಂಟೆಯಲ್ಲಿ ಬೇಕಾದ ಧ್ವಂಸ ಮಾಡಬಹುದು ಅನ್ನೋದು ಜನರಲ್ಲಿತ್ತು. ಆದ್ರೆ ಜನ ನೆನ್ಸಂಗೆ ಅದು ಮಾಡಕ್ ಆಗಲ್ಲ. ಯಾಕಂದ್ರೆ ಜನ ಅನ್ಕೊಂಡಂಗೆ ಮಾಡಿದ್ರೆ ನಮಗೆ ಬೇರೆ ದೇಶಗಳ ಸಪೋರ್ಟ್ ಇರಲ್ಲ ಅನ್ನೋ ಉದ್ದೇಶದಿಂದ ಮೋದಿ ಅವರು ತುಂಬಾ ಚಾಣಕ್ಯತನೆಯಿಂದ ತಮ್ಮ ನಡೆಯನ್ನು ನಡೆಸಿದ್ದಾರೆ. ನಿನ್ನೆ ತಾನೇ ರಾತ್ರಿ ಒಂದು ಈ ಉಗ್ರಗಾಮಿಗಳ ನೆಲದ ಮೇಲೆ ಬಾಂಬುಗಳನ್ನು ಹಾಕಿ ಅವರನ್ನ ಸರ್ವನಾಶ ಮಾಡಿದ್ದಾರೆ. ಅದೇ ರೀತಿ ಇನ್ನ ಮಿಕ್ಕಿರೋ ಎಲ್ಲಾನು ಎಲ್ಲೆಲ್ಲಿ ನಮ್ಮ ಉಗ್ರರಿದಾರೋ ಅವರ ತಾಣಗಳ ಮೇಲೆ ಎಲ್ಲಾನು ಸುಮಾರು 124 ಉಗ್ರ ತಾಣಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ.
ಅದೆಲ್ಲಕ್ಕೂ ಕೂಡ ಅದರಿಂದ ನಮ್ಮ ದೇಶದಿಂದಾನೇ ಯಾವ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲನೂ ಆಯೋಜನೆ ಮಾಡಿದ್ದಾರೆ. ಅದರಿಂದ ನಾವು ಕೂಡ ನಮ್ಮಲ್ಲಿ ಅಳಿಲು ಸೇವೆ ನಾವು ನಮ್ಮ ಆಕ್ರೋಶವನ್ನು ಇಂದು ವ್ಯಕ್ತಪಡಿಸಿ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವು ಹೆಚ್ಚಾಗಿ ಜನಯನ್ನು ಸೇರಿಸಿ ಅದನ್ನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಂತ ನಮ್ಮೆಲ್ಲರಲ್ಲಿ ನಾವು ಮನವಿ ಮಾಡಿದ್ದೀವಿ. ಸುಮಾರು ನಾವು ಈಗ ಈ ಕೆಜಿಎಫ್ ನಗರ ಮತ್ತು ಗ್ರಾಮಾಂತರದಿಂದ 20 ಬಸ್ಗಳಿಂದ ಜನನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಮ್ಮಲ್ಲಿ ಹೇಳುತ್ತಾ